ಯಾರ್ದು ಗೈಡೆನ್ಸ್ ಇಲ್ಲದೆ ನನಗೆ ಕುಕ್ಕಿಂಗ್ ಅಂತೂ ನಿಜವಾಗ್ಲೂ ಮಾಡಕ್ ಬರಲ್ಲ. ಐ ಡೋಂಟ್ ನೋ, ನಾನು ಲೈಫಲ್ಲಿ ಕಲಿಬೇಕು ಅಂತ ನನಗೆ ಅನಿಸ್ಲಿಲ್ಲ. ಆ್ಯಂಡ್ ಫ್ಯೂಚರಲ್ಲೆಲ್ಲ ಹೇಳ್ತಾರೆ ಮದುವೆ ಆದಮೇಲೆ ಏನು ಮಾಡ್ತೀಯ ಅಂತ ಕೇಳಿದ್ರೆ, ಮದುವೆ ಆದಮೇಲೆ ಕುಕ್ ಇರ್ತಾರಲ್ಲ ಮನೇಲಿ, ಹಂಗಿಲ್ದಿದ್ರೆ ಸ್ವಿಗ್ಗಿ ಝೊಮ್ಯಾಟೊ ಇರುತ್ತೆ. ಸೊ ಈಸಿ ಲೈಫ್ ಅಲ್ವಾ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ನನಗಿಲ್ಲ, ಸೀರಿಯಸ್ಲಿ ನನಗೆ ಇಂಟ್ರೆಸ್ಟ್ ಬಂದಿಲ್ಲ ಕುಕ್ಕಿಂಗ್ ಕಲಿಬೇಕು ಅಂತ. ಕುಕ್ಕಿಂಗ್ ಕಲಿದೇ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ದೀರ ಅಂತ ಹೇಳಿದ್ರೆ, ಕುಕ್ಕಿಂಗ್ ಬರುತ್ತಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಟೇಸ್ಟ್ ಮಾಡಿದಾಗ ಅದು ನಿಮಗೆ ತಿನ್ನೋಕ್ಕಾಗುತ್ತಾ, ಅದನ್ನು ಕಸ್ಟಮರ್ ತಿಂದರೆ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತಾ ಅನ್ನೋದನ್ನ ನೋಡೋದು ಇಂಪಾರ್ಟೆಂಟು. ಅದನ್ನು ಕ್ಲೀನಾಗಿ ಚೆಕ್ ಮಾಡ್ತೀನಿ ಎವ್ರಿ ಟೈಮ್ ಐ ವಿಸಿಟ್. ಎವ್ರಿ ಟೈಮ್ ನನ್ನ ಇದರಲ್ಲಿ ಹೋಟೆಲಲ್ಲಿ ಕಸ್ಟಮರಿಗೆ ಸರ್ವ್ ಮಾಡೋದಕ್ಕಿಂತ ಮುಂಚೆ ನನ್ನ ಮ್ಯಾನೇಜರ್ಸ್ಗಳು ಆ್ಯಕ್ಚುಲಿ ಚೆಕ್ ಮಾಡ್ತಾರೆ. ಫುಡ್ಡೆಲ್ಲ ಎವ್ರಿ ಡೇ ಚೆಕ್ ಮಾಡ್ತಾರೆ. ಇಟ್ಸ್ ಕಂಪಲ್ಸರಿ. ಬಟ್ ನಾನು ಹೋದಾಗ ಎವ್ರಿ ಟೈಮ್ ಚೆಕ್ ಮಾಡ್ತೀನಿ. ಏನಾದರೂ ಇನ್ಸೈಟ್ಸ್ ಇದ್ದರೆ ನನ್ನ ಕುಕ್ಕಿಗೆ ಹೇಳ್ತೀನಿ. ಆ್ಯಂಡ್ ಏನಂತ ಹೇಳಿದ್ರೆ, ಈಗ ಹೇಗಿದೆ ಲೈಫ್ ಅಂತ ಹೇಳಿದ್ರೆ, ನನಗೆ ಏನೇ ಬೇಕು ಅಂತ ಹೇಳಿದ್ರು ನನ್ನ ಅಮ್ಮ 24 hours ನನ್ನ ಜೊತೆ ಇರ್ತಾರೆ. ಶಿ ವಿಲ್ ಮೇಕ್ ಇಟ್ ರೆಡಿ. ಇನ್ನೇನಾದ್ರು ಬೇಕಂದರೆ ನನ್ನ ಶೆಫ್ಸ್ಗಳಿದ್ದಾರೆ, ಅವ್ರು ರೆಡಿ ಮಾಡಿಕೊಡ್ತಾರೆ. ನಂಗೆ ಈಗಲೂ ಕುಕ್ಕಿಂಗ್ ಕಲಿಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ. ತುಂಬ ಕಷ್ಟ ಆಯ್ತಾ ನನ್ನ ಮದುವೆ ಆದರೆ? ಬರೀ ಇಂಥದೆಯಾ? ಹುಷಾರಿಲ್ಲದೆ ಬಿದ್ದರೂ ಕೂಡ ನನಗೆ ಸೀರಿಯಸ್ಲಿ ಏನು ಮಾಡೋಕ್ಕೆ ಬರಲ್ಲ. ಏನತ್ರ ಆರ್ಡ್ರ್ ಮಾಡ್ತೀನಿ. ಅನ್ನ 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 ಓಕೆ. ಅನ್ನ ಒಂದು ಗೊತ್ತು, ಹಿಂಗೆ ಇದಿಷ್ಟು ಬೆರಳು ಒಳಗಡೆ ವಾಟರ್ ಇರಬೇಕು ಅಂತೇಳಿ. ಆ್ಯಂಡ್ ಕುಕ್ಕರ್ ಯಾವತ್ತೂ ಸೀಟಿ ತೆಗೆದ್ಮೇಲೆ ತೆಗಿಬೇಕು ಅಂತ ಗೊತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು? ದಾಲ್ ಸಾಂಬಾರೆಲ್ಲ ಗೊತ್ತಿಲ್ಲ. ಗುಡ್ಡ ಇದಕ್ಕೆ ನಾನೇ ಕ್ಲಾಸ್ ಮಾಡ್ತೀನಿ ಸೀರಿಯಸ್ಲಿ.